ಇವತ್ತು ನಾವು ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಏನು 2004ರಲ್ಲಿ 58 ಸ್ಥಾನಗಳನ್ನ ಪಡ್ಕೊಂಡಿತ್ತು ಜನತಾದಳ ಪಕ್ಷ. ಇವತ್ತು ಯಾರು ಇರಲಿ ಯಾರು ಇಲ್ಲದೆ ಹೋಗಲಿ, ಇದು ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರು ನಾಯಕರನ್ನ ಹುಟ್ಟಾಕ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತು ನೀವೆಲ್ಲರೂ ಒಂದು ಛಲ ಇಟ್ಕೊಳ್ಳಿ, ಒಂದು ಹಠ ಇಟ್ಕೊಳ್ಳಿ. ನಾನು ಮಲಗಲಿಕ್ಕಿಲ್ಲ, ನಾನು ವಿಶ್ರಾಂತಿ ತಗೊಳ್ಲಿಕ್ಕಿಲ್ಲ, ಇನ್ನು 3 ವರ್ಷಗಳ ಕಾಲ ಸತತವಾಗೇ ದುಡಿಯೋಣ. ನಿಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬರ್ತೇನೆ, ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಬರ್ತೇನೆ. ಇದು ಮೊದಲನೇ ಸಭೆ ಇವತ್ತೇನು ಮಾಡ್ತಾ ಇದ್ದೇನೆ. ಇವತ್ತು ಬಂದು ನಾನು ಇಲ್ಲಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ. ನಾನು ಎಲ್ಲಿ ಹೋದರೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಅಭ್ಯರ್ಥಿಗಳಿಗೆ ಒಂದೇ ಮಾತು ಹೇಳಿದೆ, ಎಲ್ಲಿ ನಮಗೆ ಯಾರು ಮುಖಂಡರ ಮನೇಲೋ ಅಥವಾ ಯಾರಾದರೂ ನಿಷ್ಠಾವಂತ ಕಾರ್ಯಕರ್ತರ ಮನೇಲೋ ಒಂದು ಕಾಫಿ ಕೊಡಿಸ್ತಕ್ಕಂಥದ್ದು, ಒಂದು ಊಟ ಹಾಕ್ಸ್ತಕ್ಕಂಥದ್ದು ಏನಾದರೂ ಒಂದು ಮಾಡಿ ನಾನು ಬಂದು ಕೂತಿದ್ದು ಹೋಗ್ತೇನೆ. ಯಾಕೆಂದರೆ ಸುಮ್ಮನೆ ಬಂದ ಭಾಷಣ ಬಗ್ದು ಹೋದ ಅಂತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಎಲ್ಲೇ ಹೋದರೂ ಕೂಡ ಸಮಾಧಾನವಾಗಿ ನಿಮ್ಮ ಜೊತೆಯಲ್ಲಿ ಕೂತ್ಕೊಳ್ತೇನೆ. ಕೂತ್ಕೊಳ್ಳೋಣ, ನಿಮ್ಮ ವಿಚಾರಗಳನ್ನೂ ಕೂಡ ನಮ್ಮ ಹತ್ರ ಚರ್ಚೆ ಮಾಡಬೇಕಾಗ್ತದೆ. ಅದನ್ನು ಗೌರವದಿಂದ ನಾವು ಸ್ವಾಗತ ಮಾಡ್ತೇವೆ. ಒಂದು ಸಮಾಲೋಚನೆ ಮಾಡೋಣ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯವನ್ನು ಇವತ್ತು ಒಂದು ಒಳ್ಳೆಯ ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಬೆಂಬಲ ಅತಿ ಮುಖ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೂ ಸಾಕಷ್ಟು ಸಮಯ ಆಗಿದೆ, ಮಾತಾಡ್ತಾ ಹೋದರೆ ಮಾತಾಡ್ತಾ ಹೋಗ್ಬೋದು. ಆದರೆ ನೀವು ಎಲ್ಲ ಬಹುಶಃ 2:30-3 ಗಂಟೆಗೆಲ್ಲ ಬಂದಿದ್ದೀರಾ ಅಂತಕ್ಕಂಥದ್ದು. ಕೃಷ್ಣಪ್ಪಣ್ಣವ್ರು ಹೆಂಗೆ ಅಂದರೆ AK-47 ಗನ್ನಿದ್ದಂಗೆ ದಡ 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 ಅಂತ ಬರ್ತದೆ ಆ ಕಡೆಯಿಂದ. ನಾನು ಕೃಷ್ಣಪ್ಪಣ್ಣವ್ರು ಫೋನ್ ಮಾಡಿದ್ರೇನಪ್ಪ ವಸಂತ ಅಂತ ಕೇಳೋದು. ಇಲ್ಲ ಅಣ್ಣ ಮಾಡಿದ್ರು, PM ಮಾಡಿದ್ರು. ತುಳಿಯ ಗಾಡಿ ತುಳಿಯಪ್ಪ, ಮತ್ತೆ ಸುಮ್ಮನೆ ಕೃಷ್ಣಪ್ಪಣ್ಣ ಬೇಜಾರು ಮಾಡ್ಕೊಂಡಾರು ಅಂತ. ಹಂಗೆ ಅವರು ಹುಲಿ, ಆದರೆ ಮಾತೃ ಹೃದಯ, ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ. ಹಾಗಾಗಿ ಇಲ್ಲಿ ಕೃಷ್ಣಪ್ಪಣ್ಣ ಅವರು ತಾಲೂಕಿನಲ್ಲಿ ಸದೃಢವಾಗಿ ಕಟ್ಟಿದ್ದಾರೆ ಪಕ್ಷವನ್ನು. ನಿಮ್ಮ ಜೊತೆಯಲ್ಲಿ ಅವರು ಇದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಕ್ಷೇತ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ದೊಡ್ಡ ಮಟ್ಟದಲ್ಲಿ ಕಟ್ತಕ್ಕಂಥ ಕೆಲಸ. ನಾನು ನೋಡಿ ಬಂದಿದ್ದು ವಿಚಾರವೇ ಮರೆತು ಬಿಟ್ಟಿದ್ದೆ. ಅಧ್ಯಕ್ಷರು ಜ್ಞಾಪಿಸ್ತವ್ರು ನಂಬರ್ ಹೇಳಿ ಅಂತ. ಒಂದು ಕೃಷ್ಣಪ್ಪಣ್ಣವ್ರಿಗೂ ಮನವಿ ಮಾಡ್ತೀನಿ. ಕೃಷ್ಣಪ್ಪಣ್ಣವರೇ, 33 ಪಂಚಾಯಿತಿಗಳು ತುರುವೇಕೆರೆ ತಾಲೂಕಿನಲ್ಲಿ ಇದೆ ಅಂತಕ್ಕಂಥದ್ದು ಕೃಷ್ಣಪ್ಪಣ್ಣವ್ರು ಹೇಳ್ತಾ ಇದ್ದಾರೆ. 33 ಪಂಚಾಯಿತಿಗಳಿಗೂ ಕೂಡ ಆಯಾ ಪಂಚಾಯಿತಿಯ ಮುಖಂಡರುಗಳು, ಹಿರಿಯಕರು, ಯುವಕರು, ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಘಟಕದ ಕೆಲವೊಂದಷ್ಟು ಸದಸ್ಯರುಗಳು ಕೂತಿದ್ದೀರಮ್ಮ. ದಯಮಾಡಿ ಒಂದು ತಂಡ ಮಾಡೋಣ ಕೃಷ್ಣಪ್ಪಣ್ಣ. 33 ಪಂಚಾಯಿತಿಗೆ ಒಂದೊಂದು ಪಂಚಾಯಿತಿಗೆ ಒಂದು 10 ಜನ ತಂಡ ಮಾಡೋಣ. ಈ ರೀತಿ ಒಂದು ದೊಡ್ಡವರು ಕುಮಾರಣ್ಣಂದು ಸಾಧನೆಗಳು, ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಯಾಕೆ ನಮ್ಮ ರಾಜ್ಯಕ್ಕಿದೆ ಅಂತಕ್ಕಂಥದ್ದನ್ನು ವಿವರವಾಗಿ ನಾನು ಒಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ. ಒಂದು ಪ್ರಿಂಟ್ ಹಾಕಿ ಪ್ರತಿ ಮನೆಗೆ ಹೋಗಿ ಇಲ್ಲಿ ಒಂದು ನಂಬರ್ ಇದೆಯಣ್ಣ. ಈ ನಂಬರು ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥದ್ದಕ್ಕೆ ಈ ನಂಬರ್ನ ಒಂದನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದೇವೆ. ಈಗಾಗಲೇ ಸರಿಸುಮಾರು 2 ಲಕ್ಷ ಜನ ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಪರವಾಗಿದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಕೆಲವೊಂದಷ್ಟು ಜನ ಪ್ರಾಮಾಣಿಕರು ಏನು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ 2 ಲಕ್ಷ ಅಂತಕ್ಕಂಥದ್ದು ಇನ್ನೂ ಭಾಳ ಈಗ ಕಾಲಿಟ್ಟಿದ್ದೇವೆ. ಕನಿಷ್ಠ ಪಕ್ಷ 50 ಲಕ್ಷ ಜನ ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ ಅಭಿಯಾನದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಾದರೆ ಕೃಷ್ಣಪ್ಪಣ್ಣ 2 ಕೋಟಿ ಆಯ್ತದೆ ಅಂತಾರೆ. ನೀನು ಹೇಳ್ದಂಗೆ ಆಗ್ಲಣ್ಣ, ನಿನ್ನ ಬಾಯಲ್ಲಿ ಮಚ್ಚೆ ಇರಬೇಕು. 50 ಲಕ್ಷ ಜನ ಕನಿಷ್ಠ ಪಕ್ಷ ಒಂದು ಗುರಿ ಇಟ್ಕೊಂಡು ಇವತ್ತು ಆಗಬೇಕು ಅಂತಕ್ಕಂಥದ್ದಾದರೆ ನಾವು ಹಳ್ಳಿಗೆ ಒಂದು 10 ಜನ ಒಂದೊಂದು ಪಂಚಾಯತಿನಲ್ಲಿ ಒಂದು ತಂಡ ಮಾಡ್ಕೊಂಡು ಹೊರಟುಬಿಟ್ರೆ 100ಕ್ಕೆ 100 ಅವ್ರಿಗೆ ನಂಬರನ್ನು ಹೇಳ್ತೇನಣ್ಣ. ಒಂದೇ ಸಲ 500 ಜನ ನೀವು ಫೋನ್ ಮಾಡಿದ್ರು ಜಾಮ್ ಆಗಲಿಕ್ಕಿಲ್ಲ, ಏನು ಸಮಸ್ಯೆ ಇಲ್ಲ, ಮಾಡ್ಬೋದು, ವ್ಯವಸ್ಥೆ ಚೆನ್ನಾಗಾಗಿದೆ. ನಂಬರ್ನ ಒಂದು ಸಲ ಹೇಳ್ತೇನೆ, ದಯಮಾಡಿ ತಮ್ಮ ಫೋನ್ಗಳಲ್ಲಿ ನಂಬರ್ ಫೀಡ್ ಮಾಡ್ಕೊಂಡು ಈ ಕೂಡಲೇ ನೀವು ಡಯಲ್ ಮಾಡಿದ್ರೂ ಸಂತೋಷವೇ. ನೀವು ಮಾಡಿದ್ಮೇಲೆ ತದನಂತರ ನೀವು ಹಳ್ಳಿಗಳಿಗೆ ಹೋಗಿ ಮಾಡಿಸ್ಲಿಕ್ಕೆ ನಮಗೂ ಕೂಡ ಒಂದು ಇಲ್ಲಪ್ಪ ಒಂದು ಹುಮ್ಮಸ್ಸು ನಮಗೂ ಇಲ್ಲಿಂದ ಪ್ರಾರಂಭ ಆಗ್ತದೆ. ನಂಬರ್ನ ಹೇಳ್ತೀವಣ್ಣ, 99
9964 00 2028 2028 ನಿಮಗೋಸ್ಕರನೇ ತಗೊಂಡಿದ್ದೀವಿ ನಂಬರು. 2028ಕ್ಕೆ ಚುನಾವಣೆ ಅದಲ್ಲ, ಅದಕ್ಕೆ ನಂಬರೇ ಹಾಕ್ಬಿಟ್ಟಿದ್ದೀವಿ. ದಯಮಾಡಿ ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಡ್ತಾ ಇದ್ದಂಗೆ ನಿಮಗೆ ಒಂದು ಲಿಂಕ್ ಬರ್ತದೆ, ನಿಮ್ಮ ಫೋನ್ಗೆ ಒಂದು ಲಿಂಕ್ ಬರ್ತದೆ. ಆ ಲಿಂಕನ್ನು ನೀವು ಪ್ರೆಸ್ ಮಾಡಿದರೆ ನಿಮಗೆ ಒಂದು OTP ಜನ್ರೇಟ್ ಆಯ್ತದೆ. ಆ OTP ನೀವು ನಂಬರ್ ಬರ್ತದೆ ಮೆಸೇಜಲ್ಲಿ ಹೊಡೆದ್ರೆ ಮತ್ತೆ ನಿಮಗೆ ಯಾವ ಕಾನ್ಸ್ಟಿಟ್ಯೂಯೆನ್ಸಿ, ಯಾವ ತಾಲೂಕಿನವರು, ನಿಮ್ಮ ಹೆಸರೇನು, ನಿಮ್ಮ ವಿಳಾಸ, ಜೊತೆಯಲ್ಲಿ ನೀವು ಪುರುಷರೋ ಅಥವಾ ಮಹಿಳೆಯರೋ, ನಿಮ್ಮ ವಯಸ್ಸು, ಬೇಕಾದರೆ ಫೋಟೋ ಹಾಕ್ಬೋದು. ಇದಿಷ್ಟು ಪ್ರಕ್ರಿಯೆ ನೀವು ಸಂಪೂರ್ಣಗೊಳಿಸಿದ್ರೆ ನೀವು ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ಹೊರಹೊಮ್ಮತಕ್ಕಂಥದ್ದಕ್ಕೆ ನಮಗೆ ಒಂದು ಶಕ್ತಿ ತುಂಬಿಸ್ತಕ್ಕಂಥದ್ದು ಆಗ್ತದಣ್ಣ. ದಯಮಾಡಿ ನಿಮ್ಮೆಲ್ಲರ ಸಹಕಾರ ಇರಲಿ. ಪಕ್ಷದ ಪರವಾಗಿ ಪಕ್ಷ ಸದಾಕಾಲ ನಿಮ್ಮ ಜೊತೆಯಲ್ಲಿರುತ್ತೆ, ನಿಮ್ಮನ್ನು ಗುರುತಿಸ್ತೇವೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ZP, TP ಚುನಾವಣೆಗಳಲ್ಲಿ ಬಂದು ಇದೇ ರೀತಿ ಪಾಲ್ಗೊಳ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ಕೃಷ್ಣಪ್ಪಣ್ಣವರ ಅಭಿಮಾನಿಗಳು ಮತ್ತೊಮ್ಮೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೃಷ್ಣಪ್ಪಣ್ಣನ ಗೆಲ್ಲಿಸಿ ಅವ್ರನ್ನ ಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಅವರ ಅಭಿಮಾನಿಯೊಬ್ಬರು ಈಗ ತಾನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಇದು ಪಕ್ಷದ ವರಿಷ್ಠರು ಸೂಕ್ತವಾದ ಸಂದರ್ಭದಲ್ಲಿ ಇನ್ನೂ 28ಕ್ಕೆ ಹೋಗಿ ನಾವು ದಾಟಿ ಆ ನಂಬರ್ಸ್ನ ಟಚ್ ಮಾಡಿದ ನಂತರ ಇವೆಲ್ಲವೂ ಕೂಡ ಸಾಧ್ಯ ಆಗ್ತದೆ. ಅಲ್ಲಿವರೆಗೂ ನಾವು ಹೋರಾಡೋಣ. ಧನ್ಯವಾದ ಅಣ್ಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.